ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ರೋಸ್ ಕುಕೀಸ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ದೊಡ್ಡ ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟು. ಇದರಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಹೀಗೆ 1 ಬಟ್ಲಷ್ಟು ಪುಡಿ ಮಾಡಿರೋ ಸಕ್ಕರೆನೂ ಸೇರಿಸ್ತಾ ಇದ್ದೀನಿ. ಇದರಲ್ಲಿ 1 ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನ ತಗೊಂಡು ಅದರಲ್ಲಿ ಹಾಲೂ ರೆಡಿ ಮಾಡಿ ಇಟ್ಟಿದ್ದೀನಿ. ನನಗೆ ಒಟ್ಟಿನಲ್ಲಿ ಇದಕ್ಕೆ 2 ಬಟ್ಲಷ್ಟು ಹಾಲು, ತೆಂಗಿನ ಹಾಲು ಮತ್ತು 3/4 ಬಟ್ಲಷ್ಟು ನೀರೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ತೆಂಗಿನ ಹಾಲನ್ನು ಹಾಕಿ ಈ ಥರ ದೋಸೆ ಹಿಟ್ಟು ಥರ ಮಿಕ್ಸ್ ಮಾಡ್ಕೋಬೇಕು. ಕೊನೆಗೆ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಕಪ್ ಎಳ್ಳು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೋಸ್ ಕುಕ್ಕೀಸ್ಗೆ ಬಿಳಿ ಎಳ್ಳಿಗಿಂತನೂ ಕಪ್ಪೆಳ್ಳು ತುಂಬ ರುಚಿ ಕೊಡುತ್ತೆ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡಬೇಕು. ಇಲ್ಲಿ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಇವಾಗ ರೋಸ್ ಕುಕ್ಕೀಸ್ ಮಾಡೋಕ್ಕೆ ಒಂದು ಅಚ್ಚು ತಗೊಂಡು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಿದು. ಈ ಅಚ್ಚು ಬಿಸಿ ಇದ್ರೇ ಹಿಟ್ಟಲ್ಲಿ ಅಂಟ್ಕೊಳ್ಳುತ್ತೆ. ನೀವಿಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಹಿಂಗೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಇಡಬೇಕು. ಸ್ವಲ್ಪ ಹಿಂಗೆ ಶೇಕ್ ಮಾಡಿದರೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಿಂಗೆ ಒಂದೊಂದಾಗಿ ಡಿಪ್ ಮಾಡೋಕ್ಕೆ ಮುಂಚೆನೂ ಒಂದು 30 ಸೆಕೆಂಡ್ವರೆಗೂ ಇದನ್ನು ಬಿಸಿ ಮಾಡಿ ಡಿಪ್ ಮಾಡ್ಕೋಬೇಕು. ಅದನ್ನು ಮಾತ್ರ ಮರಿಬೇಡಿ. ನೋಡಿದ್ರೆ ನಮ್ಮ ರುಚಿಯಾದ ರೋಸ್ ಕುಕ್ಕೀಸ್ ರೆಡಿ ಆಯಿತು. ನೀವು ಇದನ್ನು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.